ಹೇ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ತಸ್ಯ ಬೈ ಅಮ್ಮು. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಗೆಟ್ ರೆಡಿ ವಿತ್ ಮೀ ಮಾಡ್ತಾ ಇದ್ದೀನಿ. ಎಲ್ಲಿಗೆ ಅಂತ ಅಂದರೆ ಟು ದಿ ಮೋಸ್ಟ್ ಮೆಮೊರಬಲ್ ಅನ್ಫರ್ಗೆಟಬಲ್ ಡೇ ಅಂತಲೇ ಹೇಳ್ಬೋದು. ಇದು ಇಟ್ಸ್ ಮೈ ಫಸ್ಟ್ ಎವರ್ ಕಾನ್ಸರ್ಟ್. ಸೊ ಸಿಕ್ಕಾಪಟ್ಟೆ ಜೋಶಲ್ಲಿದ್ದೀನಿ. ನಾನು ಈ ಕಾನ್ಸರ್ಟ್ನ ಬುಕ್ ಮೈ ಶೋ ಆ್ಯಪಲ್ಲಿ ಬುಕ್ ಮಾಡಿದ್ದು. ಆ್ಯಂಡ್ ಇದ್ರ ಬಗ್ಗೆ ಡೀಟೇಲ್ಸ್ನ ನಾನು ಕತೆ ಹೇಳ್ತಾ ಹೋಗ್ತೀನಿ, ಕೇಳ್ತಾ ಹೋಗಿ. ಆ್ಯಂಡ್ ನಾನು ಯೂಸ್ ಮಾಡೋ ಪ್ರಾಡಕ್ಟ್ಸ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಕಾನ್ಸರ್ಟ್ ಬಂದು ನಾನು 1 ಮಂತ್ ಮುಂಚೆನೇ ಬುಕ್ ಮಾಡ್ಕೊಂಬಿಟ್ಟಿದ್ದೆ. ಆ್ಯಕ್ಚುಲಿ ಹೋದ ತಿಂಗಳು ಹೋಗಬೇಕಾಗಿತ್ತು, ಏನೋ ರೀಸನಿಂದ ಕ್ಯಾನ್ಸಲ್ ಆಯಿತು. ಸೊ ಈ ಸತಿ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ದಿನವೇ ಬುಕ್ ಮಾಡಿಬಿಟ್ಟಿದ್ದೀನಿ. ಅದು ಗೊತ್ತಿಲ್ಲ ಇವತ್ತು ಯಾವಾಗ, ನೀನು 1 ವಾರ ಇರಬೇಕಾಗ್ಬೋದಾಯಿತು ಕೃಷ್ಣ ಜನ್ಮಾಷ್ಟಮಿ ದಿವಸ ಬುಕ್ ಮಾಡಿದ್ದೀನಿ ಅಂತ. ಆಬ್ವಿಯಸ್ಲಿ ಮಿಸ್ ಮಾಡೋಕ್ಕಾಗತ್ತಾ? ಸೊ ಇದು ಯಾವುದು ಲಿಪ್ ಲೈನರ್ ಬಂದು ಸ್ವಿಸ್ ಬ್ಯೂಟಿ. ಇದು ಶೇಡ್ 24 ರ್ಯಾಕಲ್ ಬೆರ್ರಿ ಅಂತೆ. ಇದೊಂದೇ ಆ್ಯಕ್ಚುಲಿ ಇದೊಂದೇ ನನ್ನ ಫೇವ್ರೇಟ್. ಕ್ಯಾನ್ ಯು ಸಿ? ಸೊ ಇದ್ರ ಮುಂದೆ ಇನ್ಯಾವುದೂ ಹಚ್ಕೊಳ್ಳಲ್ಲ, ಇದೊಂದೇ. ಎಲ್ಲಿ ಹೋದರೂ ಇದೊಂದೇ. ಚೆನ್ನಾಗಿದೆ. ಸೊ ಔಟ್ಫಿಟ್ ಚೇಂಜ್ ಮಾಡಬೇಕು, ಟೈಮ್ ಆಗೋಯ್ತಿದೆ. ಸ್ಪ್ರೇ ಮಾಡಬೇಕು. ವೆಯ್ಟ್ ಐಕನ್ ಕಾಂಪ್ಯಾಕ್ಟೇ ಮರ್ತುಬಿಟ್ಟಿದ್ದೀನಿ. ಈ ಕಾಂಪ್ಯಾಕ್ಟ್ ಬಂದು ಫೇಸಸ್ ಕನ್ನಡ ವೆಯ್ಟ್ಲೆಸ್ ಸ್ಟೇ ಮ್ಯಾಟ್ ಕಾಂಪ್ಯಾಕ್ಟ್. ಎಲ್ಲ ಲಿಂಕ್ಸು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಫಾರ್ ದಿಸ್ ಔಟ್ಫಿಟ್ ನಾನು ಸಿಲ್ವರ್ ಬ್ರೇಸ್ಲೆಟ್ ಹಾಕೋತಾ ಇದ್ದೀನಿ, ವಿಚ್ ವಾಸ್ ಗಿಫ್ಟೆಡ್ ಬೈ ಮೈ ಫ್ರೆಂಡ್ಸ್ ಆನ್ ಮೈ ಬರ್ಡೇ. ಹಾಕ್ಕೊಂಡಿಲ್ಲ ಅಂದರೆ ಬೈತಾರೆ, ಕೊಟ್ಟಿದ್ದೀನಿ ಎಲ್ಲೂ ಹಾಕೊಂಬರಲ್ಲ ಅಂತ. ಸುಮ್ಮನೆ ಯಾಕೆ ಬೇಜಾರು ಮಾಡೋಣ ಅಂತ ಹಾಕೋತಾ ಇದ್ದೀನಿ. ಆ್ಯಂಡ್ ಈ ಕಾನ್ಸರ್ಟಿಗೆ ನಾನು ಒಬ್ಬಳೇ ಹೋಗ್ತಾ ಇಲ್ಲ, ಐ ಆಮ್ ಗೋಯಿಂಗ್ ವಿತ್ ಮೈ ಫ್ರೆಂಡ್ಸ್. ಸೊ ಅವರಿಬ್ರು ಪಿಕ್ ಮಾಡಿ ಹೋಗೋಷ್ಟರಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಗುರು. ಚಳಿಗಟ್ಟಲ್ಲಂತೂ ಟೆನ್ಷನ್ನೇ ಆಗೋಯ್ತು ನನಗೆ. 6 o'clock ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು. ನಾವು 6:20 ಆದರೂ ಈ ಟ್ರಾಫಿಕಲ್ಲಿ ಸಿಗಾಕೊಂಡಿದ್ವಿ. ಆಟೋ ಅಂಕಲು ಸಿಕ್ಕಾಪಟ್ಟೆ ಬೈಕೋತಾ ಇದ್ರು. ಆ್ಯಂಡ್ ಫೈನಲಿ ವಿ ರೀಚ್ ದ ಡೆಸ್ಟಿನೇಷನ್. ಫುಲ್ ನರ್ವಸ್ ಆಗಿತ್ತು, ಬಟ್ ಪ್ರೋಗ್ರಾಮ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಆ ಥರ ಸ್ಟಾಲ್ಸ್ ಹಾಕಿದ್ರು, ಗೋಲ್ಡ್, ಪ್ಲ್ಯಾಟಿನಮ್ ಆ್ಯಂಡ್ ಸಿಲ್ವರ್. ನಾವು ಸಿಲ್ವರ್ ಪರ್ಚೇಸ್ ಮಾಡಿದ್ರಿಂದ ನಮಗೊಂದು ಟೇಪ್ ಕೊಟ್ಟು ಒಳಗೆ ಕಳಿಸಿದ್ರು. ಸ್ಟಾಲ್ಸ್ ಮಾತ್ರ ಸಿಕ್ಕಾಪಟ್ಟೆ ಹೈಪ್. ನಾವೇನು ತೊಗೊಂಡಿಲ್ಲ, ಸೀಟ್ ಹುಡ್ಕೊಂಡು ಕೂತೋಳು ಅಷ್ಟರಲ್ಲಿ ನಮಗೆ ಸಾಕಾಗೋಯ್ತು. ಲೆಟ್ ಸ್ಟಾರ್ಟ್ ದ ಪ್ರೋಗ್ರಾಮ್, ಎಂಜಾಯ್ ಮಾಡಿ. ಶುಭ ಸಂಜೆ, ಶುಭ ಸಂಧ್ಯಾ, ಶುಭ ಸಾಯಂಕಾಲ, இனிய மாலை வணக்கம், சுப சாய். Hopefully நான் எல்லா ಭಾಷೆಗಳು ಕೇಳಿದ್ದೀನಿ ಅನ್ಕೋತೀನಿ. ಏನಾದ್ರು ತಪ್ಪಾಗಿದೆ? Get to Filmfare Award, Bluestar State Awards and the legacy continues. ನಾವೆಲ್ಲ ಇವರನ್ನ ಪ್ರೀತಿಯಿಂದ ಚಂದ್ರಮ್ಮ ಅಂತ ಕರಿತೀವಿ. ಇವರು ನಮ್ಮ ಪಾಲಿಗೆ ಸಿಂಗರ್ ಅಷ್ಟೇ ಅಲ್ಲ, she is truly an emotion. She symbolizes purity in music, humility and success, ಜೊತೆಗೆ immortality in art. ಪ್ರತಿ ಹಾಡಿನ ಮೂಲಕ ಪ್ರತಿಯೊಬ್ಬರಿಗೂ ಸಂಗೀತ ಸಿಹಿ ಹೇಗಿರುತ್ತೆ, ಜೇನಿನ ಹೊಳೆ ಹೇಗಿರುತ್ತೆ ಅಂತ ತೋರಿಸುವಂತ ಶುದ್ಧವಾದ ಧ್ವನಿ. ಶ್ರೀಗಂಧದ ನಾಡಿನಲ್ಲಿ ಇವತ್ತು ಜೇನಿನ ಹೊಳೆಯನ್ನು ಹಾಸೋದಕ್ಕೆ ನಮ್ಮ ನಿಮ್ಮೆಲ್ಲರ ಮುಂದೆ ಬರೋದಕ್ಕೆ ತಯಾರಾಗಿದ್ದಾರೆ. ಅದು 45 ವರ್ಷಗಳ ಇವರ ಈ ಸುಂದರವಾದ ಸಂಗೀತದ ಜರ್ನಿಯನ್ನ ಕನ್ನಡಿಗರು ಪ್ರೀತಿಯಿಂದ ಟ್ರಿಬ್ಯೂಟ್ ಕೊಟ್ಟ ಥ್ಯಾಂಕ್ ಯು, ವಿ ಲವ್ ಯು ಅಂತ ಹೇಳುವಂತ ಸುಂದರವಾದ ಸಿಹಿಯಾದ ಕ್ಷಣ. ಲೆಟ್ಸ್ ವೆಲ್ಕಮ್ ವಿತ್ ಪ್ರೈಡ್, ಲೆಟ್ಸ್ ವೆಲ್ಕಮ್ ವಿತ್ ಆನರ್, endless love and respect, ಪದ್ಮಭೂಷಣ ಪದ್ಮಶ್ರೀ ಡಾಕ್ಟರ್ ಕೆ.ಎಸ್.
ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಸಂಗೀತದ ದೇವರು ಅಂತಲೇ ನಾನು ಕರೆಯುವ ಸರಸ್ವತಿ ಅವರು ನಿಂತಿರುವಂತಹ ಈ ದೇವಸ್ಥಾನದಲ್ಲಿ ನನಗೂ ಹಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಬಹಳ ಬಹಳ ಸಂತೋಷದ ವಿಷಯ ನನಗೆ. ಐ ಥ್ಯಾಂಕ್ ಗಿರಿ ಸರ್ ಫಾರ್ ದಿಸ್ ಆಪರ್ಚುನಿಟಿ. ಚಿತ್ರಾಮ್ಮನ ಸ್ಪೆಷಾಲಿಟಿ ಅಂದರೆ ಅಮ್ಮ ಒಂದೆರಡು ಲೈನ್ ನಿಮ್ಮ ಬಗ್ಗೆ ನಾನು ಕನ್ನಡದಲ್ಲಿ ಮಾತಾಡ್ಬಿಡ್ತೀನಿ. ಇವರನ್ನ ನೀವು ಪ್ರೀತಿಸೋದು ಸಹಜ, ಯಾಕಂದ್ರೆ ಅವರು ಆ ರೀತಿ ಹಾಡ್ತಾರೆ. ಅವ್ರ ಹಾಡಿಗೆ ನೀವೆಲ್ಲರೂ ಅವ್ರನ್ನ ಪ್ರೀತಿಸೋದು ಸಹಜ. ಆದರೆ ವೆನ್ ಯು ಆರ್ ರಿಯಲಿ ಲವ್ ಬೈ ಯುವರ್ ಓನ್ ಕಲೀಗ್ಸ್, ಜೂನಿಯರ್ಸ್, that's when your core character comes out. Amma is one rare person, not only fans, but the industry loves and respects. Amma is that.
The live proof that age is just a number. Music is everything, it heals us ಅಂತಾನೆ ಹೇಳ್ಬೋದು. We3 enjoyed a lot and we3 were ನಾವು ಹಿಂಗೆ ಇರ್ತೀವಿ ಮುಂದಕ್ಕೆ ಅನ್ನೋ ಫೀಲ್ ಬಂದಿತ್ತು. That's it for the day. Bye bye.